ಚಿತ್ರದುರ್ಗದಲ್ಲಿ ರೈಲ್ವೆ ಟ್ರ್ಯಾಕ್ ಮೇಲೆ ಪ್ರೀ ವೆಡ್ಡಿಂಗ್ ಶೂಟ್ ಬಹಳ ವಿಚಿತ್ರವಾಗಿ ವಿಭಿನ್ನವಾಗಿ ಮಾಡೋಕೆ ಹೋಗಿ ಇವರೇ ಶೂಟ್ ಆಗ್ತಿದ್ರು. ಕೊನೆಗೆ ಕ್ಷಣ ಮಾತ್ರದಲ್ಲಿ ಜಸ್ಟ್ ರೈಲ್ನಿಂದ ಯುವ ಜೋಡಿ ಜಸ್ಟ್ ಮಿಸ್ ಆಗಿದೆ. ಚಿತ್ರದುರ್ಗದ ಮದಕರಿಪುರ ಅಂಡರ್ ಪಾಸ್ ಬಳಿ ನಡೆದಿರುವಂಥ ಘಟನೆ ಇದು. ರೈಲ್ವೆ ಹಳಿ ಮೇಲೆ ಮಿತಿ ಮೀರಿದ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್. ರೈಲ್ವೆ ಟ್ರ್ಯಾಕ್ ಮೇಲೆ ಇರುವಾಗಲೇ ಏಕಾಏಕಿ ಪ್ಯಾಸೆಂಜರ್ ರೈಲ್ ಬಂದಿದೆ. ರೈಲ್ ಬರ್ತಾ ಇದ್ದಂತೆ ಯುವ ಜೋಡಿ ಅಲ್ಲಿಂದ ಕಾಲ್ ಕಿತ್ತಿದ್ದಾರೆ. ಜೊತೆಗೆ ಫೋಟೋಗ್ರಾಫರ್ ನೋಡಿ, ಇಂಥವ್ರಿಗೆಲ್ಲ ಫೈನ್ ಹಾಕ್ಬೇಕು. ಇಂಥವ್ರಿಗೆಲ್ಲ ಅಲ್ಲಿಗೆ ಏನು ಕತೆ, ರೈಲ್ ಬರ್ತಾ ಇರುವಂಥ ಸಂದರ್ಭದಲ್ಲಿ ಇವ್ರದ್ದು ಫೋಟೋ ಶೂಟು, ಅಲ್ಲಿ ಕ್ಯಾಮ್ರಾ ಇಟ್ಕೊಳ್ಳೋದು, ಅಲ್ಲಿ ಮತ್ತೊಂದು ಮಗದೊಂದು ರೈಲ್ವೆ ಟ್ರ್ಯಾಕ್ ಮೇಲೆ ಇಟ್ಕೊಂಡ್ರೆ ರೈಲ್ ಬಂತಂತೆ ಇವರು ಓಡೋಗ್ತಾರೆ. ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಹೊಣೆ ಆಗಾದ್ರೆ? ಅಥವಾ ಇವ್ರದ್ದೇನೋ ಶೋಕಿಗೋಸ್ಕರ ರೈಲ್ವೆ ಟ್ರ್ಯಾಕ್ ಮೇಲೆ ದೊಡ್ಡ ಕಲ್ಲು ಇಟ್ರಪ್ಪ, ಕಲ್ಲು ಮೇಲೆ ಕೂತ್ಕೊಳ್ಳೋ ಅಂತ ಶೋಕಿ ಫೋಟೋ ತಗೊಳ್ಳೋ ಗೀಳಿಂದ ಆ ಕಲ್ಲು ಎತ್ತೋ ಮರ್ತು ಹೋಗ್ಬಿಟ್ರು, ರೈಲ್ ಬಂತು, ಯಾರು ಹೊಣೆ ಹಾಗಾದ್ರೆ? ಇಂಥವರಿಗೆ ದಂಡ ಹಾಕಬೇಕು. ಅದು ಕೂಡ ಸಾಮಾನ್ಯ ದಂಡ ಅಲ್ಲ. ಜಾಸ್ತಿ ದಂಡ ಹಾಕಿಬಿಟ್ರೆ ಇದೆಲ್ಲ ಗೀಳು ಕೈದಾಗ್ಬಿಡುತ್ತೆ, ಬುರುಡೆ ಇಲ್ಲ. ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಹೊಣೆ ಹಾಗಾದ್ರೆ? ಯಾರು ಹೊಣೆ ಹೊತ್ಕೋತಾರೆ? ಈ ಥರ ಬುರುಡೆ ಇಲ್ದಿದ್ದು ಶೋಕಿಗೆ ಗೀಳು ಅಂತ ಹೇಳ್ತಾರೆ ಇದಕ್ಕೆಲ್ಲ. ಚಿತ್ರದುರ್ಗದಲ್ಲಿ ರೈಲ್ವೆ ಟ್ರ್ಯಾಕ್ ಮೇಲೆ ಪ್ರೀ ವೆಡ್ಡಿಂಗ್ ಶೂಟ್ ಬಹಳ ವಿಚಿತ್ರವಾಗಿ ವಿಭಿನ್ನವಾಗಿ ಮಾಡೋಕೆ ಹೋಗಿ ಇವರೇ ಶೂಟ್ ಆಗ್ತಿದ್ರು. ಕೊನೆಗೆ ಕ್ಷಣ ಮಾತ್ರದಲ್ಲಿ ಜಸ್ಟ್ ರೈಲ್ನಿಂದ ಯುವ ಜೋಡಿ ಜಸ್ಟ್ ಮಿಸ್ ಆಗಿದೆ. ಚಿತ್ರದುರ್ಗದ ಮದಕರಿಪುರ ಅಂಡರ್ ಪಾಸ್ ಬಳಿ ನಡೆದಿರುವಂಥ ಘಟನೆ ಇದು. ರೈಲ್ವೆ ಹಳಿ ಮೇಲೆ ಮಿತಿ ಮೀರಿದ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್. ರೈಲ್ವೆ ಟ್ರ್ಯಾಕ್ ಮೇಲೆ ಇರುವಾಗಲೇ ಏಕಾಏಕಿ ಪ್ಯಾಸೆಂಜರ್ ರೈಲ್ ಬಂದಿದೆ. ರೈಲ್ ಬರ್ತಾ ಇದ್ದಂತೆ ಯುವ ಜೋಡಿ ಅಲ್ಲಿಂದ ಕಾಲ್ ಕಿತ್ತಿದ್ದಾರೆ. ಜೊತೆಗೆ ಫೋಟೋಗ್ರಾಫರ್ ನೋಡಿ, ಇಂಥವ್ರಿಗೆಲ್ಲ ಫೈನ್ ಹಾಕ್ಬೇಕು. ಇಂಥವ್ರಿಗೆಲ್ಲ ಅಲ್ಲಿಗೆ ಏನು ಕತೆ, ರೈಲ್ ಬರ್ತಾ ಇರುವಂಥ ಸಂದರ್ಭದಲ್ಲಿ ಇವ್ರದ್ದು ಫೋಟೋ ಶೂಟು, ಅಲ್ಲಿ ಕ್ಯಾಮ್ರಾ ಇಟ್ಕೊಳ್ಳೋದು, ಅಲ್ಲಿ ಮತ್ತೊಂದು ಮಗದೊಂದು ರೈಲ್ವೆ ಟ್ರ್ಯಾಕ್ ಮೇಲೆ ಇಟ್ಕೊಂಡ್ರೆ ರೈಲ್ ಬಂತಂತೆ ಇವರು ಓಡೋಗ್ತಾರೆ. ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಹೊಣೆ ಆಗಾದ್ರೆ? ಅಥವಾ ಇವ್ರದ್ದೇನೋ ಶೋಕಿಗೋಸ್ಕರ ರೈಲ್ವೆ ಟ್ರ್ಯಾಕ್ ಮೇಲೆ ದೊಡ್ಡ ಕಲ್ಲು ಇಟ್ರಪ್ಪ, ಕಲ್ಲು ಮೇಲೆ ಕೂತ್ಕೊಳ್ಳೋ ಅಂತ ಶೋಕಿ ಫೋಟೋ ತಗೊಳ್ಳೋ ಗೀಳಿಂದ ಆ ಕಲ್ಲು ಎತ್ತೋ ಮರ್ತು ಹೋಗ್ಬಿಟ್ರು, ರೈಲ್ ಬಂತು, ಯಾರು ಹೊಣೆ ಹಾಗಾದ್ರೆ? ಇಂಥವರಿಗೆ ದಂಡ ಹಾಕಬೇಕು. ಅದು ಕೂಡ ಸಾಮಾನ್ಯ ದಂಡ ಅಲ್ಲ. ಜಾಸ್ತಿ ದಂಡ ಹಾಕಿಬಿಟ್ರೆ ಇದೆಲ್ಲ ಗೀಳು ಕೈದಾಗ್ಬಿಡುತ್ತೆ, ಬುರುಡೆ ಇಲ್ಲ. ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಹೊಣೆ ಹಾಗಾದ್ರೆ? ಯಾರು ಹೊಣೆ ಹೊತ್ಕೋತಾರೆ? ಈ ಥರ ಬುರುಡೆ ಇಲ್ದಿದ್ದು ಶೋಕಿಗೆ ಗೀಳು ಅಂತ ಹೇಳ್ತಾರೆ ಇದಕ್ಕೆಲ್ಲ. ಚಿತ್ರದುರ್ಗದಲ್ಲಿ ರೈಲ್ವೆ ಟ್ರ್ಯಾಕ್ ಮೇಲೆ ಪ್ರೀ ವೆಡ್ಡಿಂಗ್ ಶೂಟ್ ಬಹಳ ವಿಚಿತ್ರವಾಗಿ ವಿಭಿನ್ನವಾಗಿ ಮಾಡೋಕೆ ಹೋಗಿ ಇವರೇ ಶೂಟ್ ಆಗ್ತಿದ್ರು. ಕೊನೆಗೆ ಕ್ಷಣ ಮಾತ್ರದಲ್ಲಿ ಜಸ್ಟ್ ರೈಲ್ನಿಂದ ಯುವ ಜೋಡಿ ಜಸ್ಟ್ ಮಿಸ್ ಆಗಿದೆ. ಚಿತ್ರದುರ್ಗದ ಮದಕರಿಪುರ ಅಂಡರ್ ಪಾಸ್ ಬಳಿ ನಡೆದಿರುವಂಥ ಘಟನೆ ಇದು. ರೈಲ್ವೆ ಹಳಿ ಮೇಲೆ ಮಿತಿ ಮೀರಿದ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್. ರೈಲ್ವೆ ಟ್ರ್ಯಾಕ್ ಮೇಲೆ ಇರುವಾಗಲೇ ಏಕಾಏಕಿ ಪ್ಯಾಸೆಂಜರ್ ರೈಲ್ ಬಂದಿದೆ. ರೈಲ್ ಬರ್ತಾ ಇದ್ದಂತೆ ಯುವ ಜೋಡಿ ಅಲ್ಲಿಂದ ಕಾಲ್ ಕಿತ್ತಿದ್ದಾರೆ. ಜೊತೆಗೆ ಫೋಟೋಗ್ರಾಫರ್ ನೋಡಿ, ಇಂಥವ್ರಿಗೆಲ್ಲ ಫೈನ್ ಹಾಕ್ಬೇಕು. ಇಂಥವ್ರಿಗೆಲ್ಲ ಅಲ್ಲಿಗೆ ಏನು ಕತೆ, ರೈಲ್ ಬರ್ತಾ ಇರುವಂಥ ಸಂದರ್ಭದಲ್ಲಿ ಇವ್ರದ್ದು ಫೋಟೋ ಶೂಟು, ಅಲ್ಲಿ ಕ್ಯಾಮ್ರಾ ಇಟ್ಕೊಳ್ಳೋದು, ಅಲ್ಲಿ ಮತ್ತೊಂದು ಮಗದೊಂದು ರೈಲ್ವೆ ಟ್ರ್ಯಾಕ್ ಮೇಲೆ ಇಟ್ಕೊಂಡ್ರೆ ರೈಲ್ ಬಂತಂತೆ ಇವರು ಓಡೋಗ್ತಾರೆ. ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಹೊಣೆ ಆಗಾದ್ರೆ? ಅಥವಾ ಇವ್ರದ್ದೇನೋ ಶೋಕಿಗೋಸ್ಕರ ರೈಲ್ವೆ ಟ್ರ್ಯಾಕ್ ಮೇಲೆ ದೊಡ್ಡ ಕಲ್ಲು ಇಟ್ರಪ್ಪ, ಕಲ್ಲು ಮೇಲೆ ಕೂತ್ಕೊಳ್ಳೋ ಅಂತ ಶೋಕಿ ಫೋಟೋ ತಗೊಳ್ಳೋ ಗೀಳಿಂದ ಆ ಕಲ್ಲು ಎತ್ತೋ ಮರ್ತು ಹೋಗ್ಬಿಟ್ರು, ರೈಲ್ ಬಂತು, ಯಾರು ಹೊಣೆ ಹಾಗಾದ್ರೆ? ಇಂಥವರಿಗೆ ದಂಡ ಹಾಕಬೇಕು. ಅದು ಕೂಡ ಸಾಮಾನ್ಯ ದಂಡ ಅಲ್ಲ. ಜಾಸ್ತಿ ದಂಡ ಹಾಕಿಬಿಟ್ರೆ ಇದೆಲ್ಲ ಗೀಳು ಕೈದಾಗ್ಬಿಡುತ್ತೆ, ಬುರುಡೆ ಇಲ್ಲ. ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಹೊಣೆ ಹಾಗಾದ್ರೆ? ಯಾರು ಹೊಣೆ ಹೊತ್ಕೋತಾರೆ? ಈ ಥರ ಬುರುಡೆ ಇಲ್ದಿದ್ದು ಶೋಕಿಗೆ ಗೀಳು ಅಂತ ಹೇಳ್ತಾರೆ ಇದಕ್ಕೆಲ್ಲ. ಚಿತ್ರದುರ್ಗದಲ್ಲಿ ರೈಲ್ವೆ ಟ್ರ್ಯಾಕ್ ಮೇಲೆ ಪ್ರೀ ವೆಡ್ಡಿಂಗ್ ಶೂಟ್ ಬಹಳ ವಿಚಿತ್ರವಾಗಿ ವಿಭಿನ್ನವಾಗಿ ಮಾಡೋಕೆ ಹೋಗಿ ಇವರೇ ಶೂಟ್ ಆಗ್ತಿದ್ರು. ಕೊನೆಗೆ ಕ್ಷಣ ಮಾತ್ರದಲ್ಲಿ ಜಸ್ಟ್ ರೈಲ್ನಿಂದ ಯುವ ಜೋಡಿ ಜಸ್ಟ್ ಮಿಸ್ ಆಗಿದೆ. ಚಿತ್ರದುರ್ಗದ ಮದಕರಿಪುರ ಅಂಡರ್ ಪಾಸ್ ಬಳಿ ನಡೆದಿರುವಂಥ ಘಟನೆ ಇದು. ರೈಲ್ವೆ ಹಳಿ ಮೇಲೆ ಮಿತಿ ಮೀರಿದ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್. ರೈಲ್ವೆ ಟ್ರ್ಯಾಕ್ ಮೇಲೆ ಇರುವಾಗಲೇ ಏಕಾಏಕಿ ಪ್ಯಾಸೆಂಜರ್ ರೈಲ್ ಬಂದಿದೆ. ರೈಲ್ ಬರ್ತಾ ಇದ್ದಂತೆ ಯುವ ಜೋಡಿ ಅಲ್ಲಿಂದ ಕಾಲ್ ಕಿತ್ತಿದ್ದಾರೆ. ಜೊತೆಗೆ ಫೋಟೋಗ್ರಾಫರ್ ನೋಡಿ, ಇಂಥವ್ರಿಗೆಲ್ಲ ಫೈನ್ ಹಾಕ್ಬೇಕು. ಇಂಥವ್ರಿಗೆಲ್ಲ ಅಲ್ಲಿಗೆ ಏನು ಕತೆ, ರೈಲ್ ಬರ್ತಾ ಇರುವಂಥ ಸಂದರ್ಭದಲ್ಲಿ ಇವ್ರದ್ದು ಫೋಟೋ ಶೂಟು, ಅಲ್ಲಿ ಕ್ಯಾಮ್ರಾ ಇಟ್ಕೊಳ್ಳೋದು, ಅಲ್ಲಿ ಮತ್ತೊಂದು ಮಗದೊಂದು ರೈಲ್ವೆ ಟ್ರ್ಯಾಕ್ ಮೇಲೆ ಇಟ್ಕೊಂಡ್ರೆ ರೈಲ್ ಬಂತಂತೆ ಇವರು ಓಡೋಗ್ತಾರೆ. ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಹೊಣೆ ಆಗಾದ್ರೆ? ಅಥವಾ ಇವ್ರದ್ದೇನೋ ಶೋಕಿಗೋಸ್ಕರ ರೈಲ್ವೆ ಟ್ರ್ಯಾಕ್ ಮೇಲೆ ದೊಡ್ಡ ಕಲ್ಲು ಇಟ್ರಪ್ಪ, ಕಲ್ಲು ಮೇಲೆ ಕೂತ್ಕೊಳ್ಳೋ ಅಂತ ಶೋಕಿ ಫೋಟೋ ತಗೊಳ್ಳೋ ಗೀಳಿಂದ ಆ ಕಲ್ಲು ಎತ್ತೋ ಮರ್ತು ಹೋಗ್ಬಿಟ್ರು, ರೈಲ್ ಬಂತು, ಯಾರು ಹೊಣೆ ಹಾಗಾದ್ರೆ? ಇಂಥವರಿಗೆ
ದಂಡ ಹಾಕಬೇಕು, ಅದು ಕೂಡ ಸಾಮಾನ್ಯ ದಂಡ ಅಲ್ಲ. ಜಾಸ್ತಿ ದಂಡ ಹಾಕಿಬಿಟ್ರೆ ಇದೆಲ್ಲ ಗೀಳು ಕೈದಾಗ್ಬಿಡುತ್ತೆ, ಬುರುಡೆ ಇಲ್ಲ. ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಹೊಣೆ ಹಾಗಾದ್ರೆ, ಯಾರು ಹೊಣೆ ಹೊತ್ಕೋತಾರೆ? ಈ ಥರ ಬುರುಡೆ ಇಲ್ದಿದ್ದು ಶೋಕಿಗೆ ಗೀಳಂತ ಹೇಳ್ತಾರೆ ಇದಕ್ಕೆಲ್ಲ. ಚಿತ್ರದುರ್ಗದಲ್ಲಿ ರೈಲ್ವೆ ಟ್ರ್ಯಾಕ್ ಮೇಲೆ ಪ್ರೀ ವೆಡ್ಡಿಂಗ್ ಶೂಟ್ ಬಹಳ ವಿಚಿತ್ರವಾಗಿ ವಿಭಿನ್ನವಾಗಿ ಮಾಡೋಕೆ ಹೋಗಿ ಇವರೇ ಶೂಟ್ ಆಗ್ತಿದ್ರು. ಕೊನೆಗೆ ಕ್ಷಣ ಮಾತ್ರದಲ್ಲಿ ಜಸ್ಟ್ ರೈಲ್ನಿಂದ ಯುವ ಜೋಡಿ ಜಸ್ಟ್ ಮಿಸ್ ಆಗಿದೆ. ಚಿತ್ರದುರ್ಗದ ಮದಕರಿಪುರ ಅಂಡರ್ ಪಾಸ್ ಬಳಿ ನಡೆದಿರುವಂಥ ಘಟನೆ ಇದು. ರೈಲ್ವೆ ಹಳಿ ಮೇಲೆ ಮಿತಿ ಮೀರಿದ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್. ರೈಲ್ವೆ ಟ್ರ್ಯಾಕ್ ಮೇಲೆ ಇರುವಾಗಲೇ ಏಕಾಏಕಿ ಪ್ಯಾಸೆಂಜರ್ ರೈಲ್ ಬಂದಿದೆ. ರೈಲ್ ಬರ್ತಾ ಇದ್ದಂತೆ ಯುವ ಜೋಡಿ ಅಲ್ಲಿಂದ ಕಾಲ್ ಕಿತ್ತಿದ್ದಾರೆ, ಜೊತೆಗೆ ಫೋಟೋಗ್ರಾಫರ್. ನೋಡಿ, ಇಂಥವ್ರಿಗೆಲ್ಲ ಫೈನ್ ಹಾಕ್ಬೇಕು. ಇಂಥವ್ರಿಗೆಲ್ಲ ಅಲ್ಲಿ ಏನು ಕತೆ? ರೈಲ್ ಬರ್ತಾ ಇರುವಂಥ ಸಂದರ್ಭದಲ್ಲಿ ಇವ್ರದ್ದು ಫೋಟೋ ಶೂಟು, ಅಲ್ಲಿ ಕ್ಯಾಮ್ರಾ ಇಟ್ಕೊಳ್ಳೋದು, ಅಲ್ಲಿ ಮಗದೊಂದು ರೈಲ್ವೆ ಟ್ರ್ಯಾಕ್ ಮೇಲೆ ಇಟ್ಕೊಂಡ್ರೆ ರೈಲ್ ಬಂತಂತ ಇವರು ಓಡೋಗ್ತಾರೆ. ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಹೊಣೆ ಹಾಗಾದ್ರೆ? ಅಥವಾ ಇವ್ರದ್ದೇನೋ ಶೋಕಿಗೋಸ್ಕರ ರೈಲ್ವೆ ಟ್ರ್ಯಾಕ್ ಮೇಲೆ ದೊಡ್ಡ ಕಲ್ಲು ಇಟ್ರಪ್ಪ, ಕಲ್ಲು ಮೇಲೆ ಕೂತ್ಕೊಳ್ಳೋ ಅಂತ ಶೋಕಿ ಫೋಟೋ ತೆಗೊಳ್ಳೋ ಗೀಳಿಂದ ಆ ಕಲ್ಲು ಎತ್ತೋ ಮರ್ತು ಹೋಗ್ಬಿಟ್ರು, ರೈಲ್ ಬಂತು, ಯಾರು ಹೊಣೆ ಹಾಗಾದ್ರೆ? ಇಂಥವರಿಗೆ ದಂಡ ಹಾಕಬೇಕು, ಅದು ಕೂಡ ಸಾಮಾನ್ಯ ದಂಡ ಅಲ್ಲ. ಜಾಸ್ತಿ ದಂಡ ಹಾಕಿಬಿಟ್ರೆ ಇದೆಲ್ಲ ಗೀಳು ಕೈದಾಗ್ಬಿಡುತ್ತೆ, ಬುರುಡೆ ಇಲ್ಲ. ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಹೊಣೆ ಹಾಗಾದ್ರೆ, ಯಾರು ಹೊಣೆ ಹೊತ್ಕೋತಾರೆ? ಈ ಥರ ಬುರುಡೆ ಇಲ್ದಿದ್ದು ಶೋಕಿಗೆ ಗೀಳಂತ ಹೇಳ್ತಾರೆ ಇದಕ್ಕೆಲ್ಲ. ಚಿತ್ರದುರ್ಗದಲ್ಲಿ ರೈಲ್ವೆ ಟ್ರ್ಯಾಕ್ ಮೇಲೆ ಪ್ರೀ ವೆಡ್ಡಿಂಗ್ ಶೂಟ್ ಬಹಳ ವಿಚಿತ್ರವಾಗಿ ವಿಭಿನ್ನವಾಗಿ ಮಾಡೋಕೆ ಹೋಗಿ ಇವರೇ ಶೂಟ್ ಆಗ್ತಿದ್ರು. ಕೊನೆಗೆ ಕ್ಷಣ ಮಾತ್ರದಲ್ಲಿ ಜಸ್ಟ್ ರೈಲ್ನಿಂದ ಯುವ ಜೋಡಿ ಜಸ್ಟ್ ಮಿಸ್ ಆಗಿದೆ. ಚಿತ್ರದುರ್ಗದ ಮದಕರಿಪುರ ಅಂಡರ್ ಪಾಸ್ ಬಳಿ ನಡೆದಿರುವಂಥ ಘಟನೆ ಇದು. ರೈಲ್ವೆ ಹಳಿ ಮೇಲೆ ಮಿತಿ ಮೀರಿದ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್. ರೈಲ್ವೆ ಟ್ರ್ಯಾಕ್ ಮೇಲೆ ಇರುವಾಗಲೇ ಏಕಾಏಕಿ ಪ್ಯಾಸೆಂಜರ್ ರೈಲ್ ಬಂದಿದೆ. ರೈಲ್ ಬರ್ತಾ ಇದ್ದಂತೆ ಯುವ ಜೋಡಿ ಅಲ್ಲಿಂದ ಕಾಲ್ ಕಿತ್ತಿದ್ದಾರೆ, ಜೊತೆಗೆ ಫೋಟೋಗ್ರಾಫರ್. ನೋಡಿ, ಇಂಥವ್ರಿಗೆಲ್ಲ ಫೈನ್ ಹಾಕ್ಬೇಕು. ಇಂಥವ್ರಿಗೆಲ್ಲ ಅಲ್ಲಿ ಏನು ಕತೆ? ರೈಲ್ ಬರ್ತಾ ಇರುವಂಥ ಸಂದರ್ಭದಲ್ಲಿ ಇವ್ರದ್ದು ಫೋಟೋ ಶೂಟು, ಅಲ್ಲಿ ಕ್ಯಾಮ್ರಾ ಇಟ್ಕೊಳ್ಳೋದು, ಅಲ್ಲಿ ಮಗದೊಂದು ರೈಲ್ವೆ ಟ್ರ್ಯಾಕ್ ಮೇಲೆ ಇಟ್ಕೊಂಡ್ರೆ ರೈಲ್ ಬಂತಂತ ಇವರು ಓಡೋಗ್ತಾರೆ. ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಹೊಣೆ ಹಾಗಾದ್ರೆ? ಅಥವಾ ಇವ್ರದ್ದೇನೋ ಶೋಕಿಗೋಸ್ಕರ ರೈಲ್ವೆ ಟ್ರ್ಯಾಕ್ ಮೇಲೆ ದೊಡ್ಡ ಕಲ್ಲು ಇಟ್ರಪ್ಪ, ಕಲ್ಲು ಮೇಲೆ ಕೂತ್ಕೊಳ್ಳೋ ಅಂತ ಶೋಕಿ ಫೋಟೋ ತೆಗೊಳ್ಳೋ ಗೀಳಿಂದ ಆ ಕಲ್ಲು ಎತ್ತೋ ಮರ್ತು ಹೋಗ್ಬಿಟ್ರು, ರೈಲ್ ಬಂತು, ಯಾರು ಹೊಣೆ ಹಾಗಾದ್ರೆ? ಇಂಥವರಿಗೆ ದಂಡ ಹಾಕಬೇಕು, ಅದು ಕೂಡ ಸಾಮಾನ್ಯ ದಂಡ ಅಲ್ಲ. ಜಾಸ್ತಿ ದಂಡ ಹಾಕಿಬಿಟ್ರೆ ಇದೆಲ್ಲ ಗೀಳು ಕೈದಾಗ್ಬಿಡುತ್ತೆ, ಬುರುಡೆ ಇಲ್ಲ. ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಹೊಣೆ ಹಾಗಾದ್ರೆ, ಯಾರು ಹೊಣೆ ಹೊತ್ಕೋತಾರೆ? ಈ ಥರ ಬುರುಡೆ ಇಲ್ದಿದ್ದು ಶೋಕಿಗೆ ಗೀಳಂತ ಹೇಳ್ತಾರೆ ಇದಕ್ಕೆಲ್ಲ. ಚಿತ್ರದುರ್ಗದಲ್ಲಿ ರೈಲ್ವೆ ಟ್ರ್ಯಾಕ್ ಮೇಲೆ ಪ್ರೀ ವೆಡ್ಡಿಂಗ್ ಶೂಟ್ ಬಹಳ ವಿಚಿತ್ರವಾಗಿ ವಿಭಿನ್ನವಾಗಿ ಮಾಡೋಕೆ ಹೋಗಿ ಇವರೇ ಶೂಟ್ ಆಗ್ತಿದ್ರು. ಕೊನೆಗೆ ಕ್ಷಣ ಮಾತ್ರದಲ್ಲಿ ಜಸ್ಟ್ ರೈಲ್ನಿಂದ ಯುವ ಜೋಡಿ ಜಸ್ಟ್ ಮಿಸ್ ಆಗಿದೆ. ಚಿತ್ರದುರ್ಗದ ಮದಕರಿಪುರ ಅಂಡರ್ ಪಾಸ್ ಬಳಿ ನಡೆದಿರುವಂಥ ಘಟನೆ ಇದು. ರೈಲ್ವೆ ಹಳಿ ಮೇಲೆ ಮಿತಿ ಮೀರಿದ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್. ರೈಲ್ವೆ ಟ್ರ್ಯಾಕ್ ಮೇಲೆ ಇರುವಾಗಲೇ ಏಕಾಏಕಿ ಪ್ಯಾಸೆಂಜರ್ ರೈಲ್ ಬಂದಿದೆ. ರೈಲ್ ಬರ್ತಾ ಇದ್ದಂತೆ ಯುವ ಜೋಡಿ ಅಲ್ಲಿಂದ ಕಾಲ್ ಕಿತ್ತಿದ್ದಾರೆ, ಜೊತೆಗೆ ಫೋಟೋಗ್ರಾಫರ್. ನೋಡಿ, ಇಂಥವ್ರಿಗೆಲ್ಲ ಫೈನ್ ಹಾಕ್ಬೇಕು. ಇಂಥವ್ರಿಗೆಲ್ಲ ಅಲ್ಲಿ ಏನು ಕತೆ? ರೈಲ್ ಬರ್ತಾ ಇರುವಂಥ ಸಂದರ್ಭದಲ್ಲಿ ಇವ್ರದ್ದು ಫೋಟೋ ಶೂಟು, ಅಲ್ಲಿ ಕ್ಯಾಮ್ರಾ ಇಟ್ಕೊಳ್ಳೋದು, ಅಲ್ಲಿ ಮಗದೊಂದು ರೈಲ್ವೆ ಟ್ರ್ಯಾಕ್ ಮೇಲೆ ಇಟ್ಕೊಂಡ್ರೆ ರೈಲ್ ಬಂತಂತ ಇವರು ಓಡೋಗ್ತಾರೆ. ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಹೊಣೆ ಹಾಗಾದ್ರೆ? ಅಥವಾ ಇವ್ರದ್ದೇನೋ ಶೋಕಿಗೋಸ್ಕರ ರೈಲ್ವೆ ಟ್ರ್ಯಾಕ್ ಮೇಲೆ ದೊಡ್ಡ ಕಲ್ಲು ಇಟ್ರಪ್ಪ, ಕಲ್ಲು ಮೇಲೆ ಕೂತ್ಕೊಳ್ಳೋ ಅಂತ ಶೋಕಿ ಫೋಟೋ ತೆಗೊಳ್ಳೋ ಗೀಳಿಂದ ಆ ಕಲ್ಲು ಎತ್ತೋ ಮರ್ತು ಹೋಗ್ಬಿಟ್ರು, ರೈಲ್ ಬಂತು, ಯಾರು ಹೊಣೆ ಹಾಗಾದ್ರೆ? ಇಂಥವರಿಗೆ ದಂಡ ಹಾಕಬೇಕು, ಅದು ಕೂಡ ಸಾಮಾನ್ಯ ದಂಡ ಅಲ್ಲ. ಜಾಸ್ತಿ